Hi guys, welcome back to my YouTube channel. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಚೆನ್ನಳ್ಳಿಯಲ್ಲಿದ್ದೀನಿ. ಇದು ಚೆನ್ನಳ್ಳಿ ಊರು, ನಮ್ಮ ಮುತ್ತಜ್ಜಿ ಊರು. ಹಾಗೆ ಇದು ನಮ್ಮ ದೊಡ್ಡಪ್ಪ ಮನೆ, ಇದು ನಮ್ಮ ಚಿಕ್ಕ ತಾತ ಮನೆ. ಆ್ಯಕ್ಚುಲಿ ನಾವು ಬಂದು ತುಂಬ ವರ್ಷ ಆಯಿತು, ಒಂದು 7-8 ಇಯರ್ಸ್ ಆಗಿದೆ. ಯಾಕಂದರೆ ನಾನು ಗ್ರೀನ್ ಕಲರ್ ಒಂದು ಮನೆ ತೋರಿಸಿದ್ನಲ್ಲ, ಆ ಮನೆಯವರು ಈಗ ಎಲ್ಲ ಫುಲ್ಲು ಹೊಸಕೋಟೆಯಲ್ಲಿ ಸೆಟ್ಲ ಹೋಗಿದ್ದಾರೆ. ನಮ್ಮ ಮುತ್ತಜ್ಜಿ ಸ್ವಲ್ಪ ತಿಂಗಳಿಂದ ತೀರ್ಕೊಂಡ್ರು. ಅಂದರೆ ನಮ್ಮ ಅಜ್ಜಿನ ಯಾವಾಗೂ ಇಲ್ಲಿ ರಾಮಕೋಟೆ ಅಂತ ನಡೆಯುತ್ತೆ, ಆ್ಯಕ್ಚುಲಿ ನಿಮಗೆ ಕೇಳಿಸ್ತಾ ಇರ್ಬೋದು ಮಂತ್ರ ಎಲ್ಲ, ಅಲ್ಲಿಗೆ ಬರ್ತಾರೆ, ಕೇಳ್ತಾರೆ. ರೀಸೆಂಟಾಗಿ ತೀರ್ಕೊಂಡ್ರು. ನಾವು ಬರ್ತಾನೆ ಇರಲಿಲ್ಲ, ನಮ್ಮನ್ನ ಯಾರನ್ನೂ ಕರಿತಿರ್ಲಿಲ್ಲ, ಅದಕ್ಕೆ ನಾವು ಬರ್ತಿರ್ಲಿಲ್ಲ. ಈ ಸಲ ನಮ್ಮ ಚಿಕ್ಕ ತಾತ ಅವರು ನಮ್ಮನ್ನು ಕರೆದಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀವಿ. ಇದೆ ನಮ್ಮ ಚಿಕ್ಕ ತಾತ ಮನೆ. ಆಗ್ಲೇ ಬಂದ್ವಿ, ಬಟ್ ನೋಡಿ ನಂದು ಬಟ್ಟೆ ಹೋಗಿದೆ, ಗಾಡಿಗೆ ಸಿಗಾಕೊಂಡು ಹಂಗಾಗೋಗಿದೆ. ತೋರಿಸ್ತೀನಿ ಗೈಸ್ ನಿಮ್ಗೆ ಹೆಂಗೆಲ್ಲ ಇರುತ್ತೆ ರಾಮಕೋಟೆ ಅಂತೆಲ್ಲ. ಇದು ಮನೆ ಪಕ್ಕ, ಅಂದರೆ ಮನೆ ಗೋಡೆ ಸೈಡು. ಇಲ್ಲಿ ನಮ್ಮ ಅಜ್ಜಿ ಅಂಗಡಿ ಇಟ್ಕೊಂಡಿದ್ರು ಫಸ್ಟು. ಇಲ್ಲಿ ಸ್ಟೆಪ್ಸ್ ಎಲ್ಲ ಇತ್ತು, ಇಲ್ಲೊಂದು ಗಸಗಸೆ ಮರ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಆಗ. ಈಗ ನಮ್ಮ ಅಜ್ಜಿ ಮದುವೆ ತೀರ್ಸೋಕೆ ಹೋಗಿ ಕಾಲು ಮುರ್ಕೊಂಡು ಅವಾಗಿಂದ ಒಂದು 5-6 ಇಯರ್ಸ್ ನಮ್ಮ ಅಜ್ಜಿ ಫುಲ್ ಬೆಡ್ ರೆಸ್ಟಲ್ಲೇ ಇದ್ದರು, ಓಡಾಡೋಕ್ಕೆಲ್ಲ ಆಗ್ತಿರ್ಲಿಲ್ಲ ನಮ್ಮ ಅಜ್ಜಿ. ಸೊ ಅದರಿಂದ ತೀರ್ಕೊಂಡ್ರು. ಈಗಲೂ ಇದ್ದಿದ್ರೆ ಅಂಗಡಿ ಓಪನ್ ಇರತ್ತು. ಇಲ್ಲೇ ಸ್ಕೂಲು ಎಲ್ಲ ಇದೆ, ಸ್ಕೂಲ್ ಮಕ್ಕಳೆಲ್ಲ ಬರೋರು ಇಲ್ಲಿಗೆ ಅಂಗಡಿಗೆ. ಈಗ ಮನೆ ಫುಲ್ ಖಾಲಿ. ಆ್ಯಕ್ಚುಲಿ ದೊಡ್ಡ ಮನೆ ಇದು, ಬಟ್ ಫುಲ್ ಈಗ ಖಾಲಿ ಇದೆ. ಬೇಜಾರಾಗುತ್ತೆ, ಯಾರು ಕರೆಯಲ್ಲ, ಇಲ್ಲಿಗೆ ಬರಲ್ಲ ಅಲ್ಲ ಅಂತ. ನಾನೇ ತುಂಬ ವರ್ಷ ಆದಮೇಲೆ ಬಂದಿದ್ದೀನಿ. ನೋಡೋಣ. हरि अनंत हरि कथानंता कहहि सुनहि बहु विधि स. ಗೈಸ್, ರಾಮಕೋಟೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮ್ಮಣ್ಣ ಈಗ ಹೋಗ್ತಾ ಇದ್ದಾನೆ ಮನೆಗೆ. ಈಗ ಹೋಗ್ತಾ ಇದ್ದಾನೆ, ಅವನಿಗೆ ಫಸ್ಟ್ ಶಿಫ್ಟ್ ಕೆಲಸ ಇದೆ, ಅದಕ್ಕೆ ಅವನು ಹೋಗ್ತಾ ಇದ್ದಾನೆ. ನಾಳೆ ಬರ್ತಾನೆ, ಕಲ್ಲಂಗೆ ಕೇಳ್ಕೊಂಡು ಬರ್ತಾನೆ. ಹೋಗ್ತಾ ಇದ್ದಾನೆ. ಎಲ್ಲರದು ಊಟ ಆಯಿತು, ಈಗ ಇನ್ನೂ ಸ್ವಲ್ಪ ಜನ ಎಲ್ಲ ಊಟ ಮಾಡ್ತಿದ್ದಾರೆ ಅಷ್ಟೇ ಗೈಸ್. ಗುರಮ್ಮ ಒಂದು ಹಾಯ್ ಹೇಳು. ಹಾಯ್ ತಾತಾ ಹಾಯ್ ಹಾಯ್ ಫ್ರೆಂಡ್ಸ್ ಅನು. ಹಾಂ, ಏನು ಮಾಡ್ತಾ ಇದೆಯಪ್ಪ? ಫುಟ್ಬಾಲಾ ವಾಲಿಬಾಲಾ? ಆಡ್ರಿ. ಗೈಸ್, ಇಲ್ಲೆಲ್ಲರೂ ಸ್ನಾನ ಮಾಡಕ್ಕೆ ನೀರು ಕಾಯಿಸ್ಕೊತಿದ್ದಾರೆ ನೋಡಿ. ಒಳ್ಳೆ ಎಲ್ಲ ಇಟ್ಟೆ. ಸ್ವಲ್ಪ ಬೆಚ್ಚಗಾಗಿದೆ. ಅಲ್ಲಿ ನಮ್ಮಮ್ಮ ಫ್ರೆಶ್ ಅಪ್ ಆಗೋಕ್ಕೆ ನೋಡ್ತಿದ್ದಾರೆ. ನಂದು ಫ್ರೆಶ್ ಅಪ್ ಆಗಿತ್ತು, ನಾನೇ ಫಸ್ಟ್ ಆಗಿದ್ದು. ದೊಡ್ಡಮ್ಮ ಮಕ್ಕಳು ಎಲ್ಲ ಮಾಡಿಕೊಂಡ್ರು, ಇನ್ನು ಕಾಯ್ತಾ ಇದೆ. ಒಲೆಯಲ್ಲಿ ನೀರು ಕಾಯಿಸ್ತಾ ಇದ್ದಾರೆ ಗೈಸ್. ನಮ್ಮಮ್ಮ ಇವಾಗ ಫ್ರೆಶ್ ಅಪ್ ಆಗೋಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಜ್ಜಿ, ನಂದು ಆಲ್ರೆಡಿ ಫ್ರೆಶ್ ಅಪ್ ಆಯಿತು, ನಾನೇ ಫಸ್ಟ್ ಫ್ರೆಶ್ ಅಪ್ ಆಗಿದ್ದು. ನೋಡಿ ಇಲ್ಲೆಲ್ಲ ಇದೇಂಥದ್ದು ಗೊತ್ತಿಲ್ಲ. ಇದು ಕರ್ಬೇವಿನ ಸೊಪ್ಪು, ಅದು ದಾಸವಾಳ, ಇದು ಮಲ್ಲಿಗೆದು ಅನಿಸುತ್ತೆ.
ಇದು ಪಟ್ಕೆದು ಎಲ್ಲ ಇದೆ. ಈಗೆಲ್ಲ ಕುತ್ಕೊಂಡು ಮಾತಾಡ್ತಿದ್ದಾರೆ ಮನೇಲಿ. ಈಗ ಫಸ್ಟ್ ಇಲ್ಲಿ ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಿದ್ದಾರೆ, ತೋರಿಸ್ತೀವಿ. ರಂಗೋಲಿ ಎಲ್ಲ ಬಿಟ್ಟಿದೆ, ರಂಗೋಲಿ ಹೋಗ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ. ಫಸ್ಟ್ ಎಂಟ್ರೆನ್ಸ್. ಇಲ್ಲೊಂದು ರೂಮ್ ಇದೆ. ಇಲ್ಲೊಂದು ಕಿಚನ್ ಇದೆ, ಬಟ್ ಇದು ಯಾರು ಯೂಸ್ ಮಾಡಲ್ಲ. ಈ ಮನೇಲಿ ಆ್ಯಕ್ಚುಲಿ ಯಾರು ಇರಲ್ಲ, ಎಲ್ಲ ಹೊಸ್ಕೋಟಲ್ಲಿದ್ದಾರೆ. ನಮ್ಮ ದೊಡ್ಡಮ್ಮ ಆಗಾಗ ಬಂದಾಗ ಪೂಜೆ ಮಾಡಿ ಹೋಗ್ತಾರೆ. ಏನಿಲ್ಲಿ ದೇವರಿದೆ ಅಂತ ನೋಡ್ತಿದ್ದೀರಾ, ಇದು ಊರ ದೇವರು. ಇದು ಸ್ಪೆಷಲ್, ಯಾಕಂದರೆ ಇದು ನಮ್ಮ ಅಜ್ಜಿ ರೂಮು. ಅಂಗಡಿ ಇಟ್ಕೊಂಡಿದ್ರು ನಮ್ಮ ಅಜ್ಜಿ. ಲೈಟ್ ಇಲ್ಲ, ಇದು ಅಂಗಡಿ ದೊಡ್ಡವರು. ಅಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇರೋರು ನಮ್ಮ ಅಜ್ಜಿ ಅವರ ಮಗಳು. ಅದು ದೇವ್ರು ಇರ್ತಾನ್ರಿ ಮಣೆ ಸೇವೆ ಅಂತ ಗೈಸ್, ನಮ್ಮೂರು ಗೊಲ್ರು ನೋಡಿ. ಕಾಯ್ತಾ ಇದ್ದೀವಿ ಎಲ್ಲರೂ, ಕಾಯ್ತಾ ಇದ್ದೀವಿ. ಬರ್ತಾ ಇದ್ದಾರೆ ಎಲ್ಲ, ಓಡಿ ಓಡಿ ಬರ್ತಾ ಇದ್ದಾರೆ. ತುಂಬ ಬಿಸಿಲು ಗೈಸ್. ಸರಿಯಾಗಿ ಹೊಡಿತಾರೆ ಗೈಸ್ ನೋಡಿ. ಬಿದ್ರೆ ಸರಿಯಾಗಿ ಬೀಳುತ್ತೆ. ಎಲ್ಲ ಓಡ್ತಾ ಇದ್ರು ಇವರೆಲ್ಲ. ಹೋಗ್ತಾ ಇದ್ದೀವಿ ಗೈಸ್ ಪರುಗೆ, ಊಟ ತಿನ್ನಕ್ಕೆ ಹೋಗ್ತಾ ಇದ್ವಿ. ನಾನು ಲಕ್ಕಿ, ಮುಂದೆ ನಮ್ಮಮ್ಮ, ಜಾತ್ರೆ ಥರ ಮಾಡ್ತಿದ್ದಾರೆ ನೋಡಿ ಗೈಸ್. ತುಂಬ ಜನ ಇದ್ದಾರೆ. ಇಷ್ಟೊತ್ತು ಯಾರೂ ಇರಲಿಲ್ಲ, ತುಂಬ ಹೋಗಿದ್ದಾರೆ ಜನ. ನಮ್ಮ ಫ್ಯಾಮಿಲಿ ಎಲ್ಲ ಹಿಂದೆ ಬರ್ತಾ ಇದೆ, ನಾನು ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಅಲ್ಲೇ ಊಟಗಳು. ಈ ಸಲ ಅಷ್ಟು ಕಮ್ಮಿ ಜನ, ಈ ಸಲ ಅಷ್ಟೊಂದಿಲ್ಲ. ಎಲ್ಲ ಈಗ ಬಂದಿದ್ದೀವಿ ಗೈಸ್ ಊಟ ದಿನಕ್ಕೆ. ಅಮ್ಮ ಹಾಯ್ ಹಾಯ್. ಫಸ್ಟ್ ಪಾಯಸ, ಬೂಂದಿ, ಏನೇನು ಐಟಮ್ಸ್ ಅಂತ ತೋರಿಸ್ತೀನಿ ಗೈಸ್. ಹೆಸರು ಬೇಳೆ, ಫುಲ್ಲು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಡೋದು. ಎಲ್ಲ ತಿಂದಿದ್ದಾಯ್ತು ಗೈಸ್. ಊಟ ಹೋಗ್ತಾ ಇದ್ದೀವಿ, ಎಲ್ಲ ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು. ಅದು ತುಂಬ ಬಿಸಿ, ಫುಲ್ಲು ಸೆಕೆ ಸ್ವೆಟ್ಟು ಗೈಸ್. ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ಸ್ಪಾನ್ಸರ್ ನಡೀತಿದೆ ಎಲ್ಲರದ್ದು, ನಮ್ಮ ಅಜ್ಜಿ ಕೊಡಿಸ್ತಾ ಇರೋದು. ಸ್ಕೂಲ್ ಹತ್ರ ಫೋಟೋಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ನೋಡಿ. ಫೋಟೋಸ್, ನಮ್ಮ ಅಕ್ಕ ಫೋಟೋಸ್ ಇಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಂದು ಆಲ್ರೆಡಿ ಬಟ್ಟೆಗೆ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನಾನು ಇಡ್ಸ್ಕೊಂಡಿಲ್ಲ. ಈ ಸ್ಕೂಲ್ ಹತ್ರ ಬಂದು ಇಲ್ಲೇ ಮನೆ ಹತ್ರನೇ ಇರೋದು. ಹೋಗ್ತಾ ಇದ್ದೀವಿ ಫೋಟೋಶೂಟ್ ಮುಗಿಸ್ಕೊಂಡು. ಮತ್ತೆ ಬಂದ್ವಿ ಗೈಸ್ ಸುಮ್ಮನೆ. ನಮ್ಮ ಅಣ್ಣ ಈಗ ಬಂದ ಕೆಲಸದಿಂದ, ಬಂದ್ವಿ. ಒಂದು ವಾಚ್ ತಕ್ಬಿಟ್ಟ, ಬ್ಲರ್ ಆಗೋಯ್ತು. ನಮ್ಮ ಅಕ್ಕ ಈಗ ಟಾಯ್ ತೊಗೊತಿದ್ದಾರೆ. ಆನೆ ತೊಗೊತಿದ್ದಾರೆ. ಯಾವ ಅಷ್ಟೊಂದು ಚೆನ್ನಾಗಿಲ್ಲ.
ಎಷ್ಟಂತೆ ಅಕ್ಕ? 100. 100 ರುಪೀಸ್ ಅಂತೆ ಗೈಸ್. ಗೋಲ್ಗಪ್ಪ ತಿಂತಾ ಇದ್ದೀವಿ ನಾನು ನಮ್ಮ ಅಕ್ಕ. ಹೋಗಿ ರೆಡಿ ಆಗಿದ್ದಾರೆ ಗೈಸ್. ಏನ್ರಿ ಎಲ್ರು? ಹಾಯ್ ತಾತ ಹಾಯ್ ಅನ್ನ. ಹಾಯ್ ಎಲ್ಲ ಇವಾಗ ಹೋಗ್ತಿದ್ದಾರೆ ಗೈಸ್ ಒಬ್ಬೊಬ್ಬರೇ. ಇವರೆಲ್ಲ ಹೋಗ್ತಾ ಇದ್ದಾರೆ. ನಮ್ಮ ದೊಡ್ಡಪ್ಪ ಅವ್ರು ಹೋಗ್ತಾ ಇದ್ದಾರೆ. ಅಕ್ಕ ಬಾಯ್ 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 ಬಾಯ್. ಇಲ್ಲಿ ನೋಡೋ ಬಾಯ್ ಬಾಯ್. ಮತ್ತೆ ಯಾವಾಗ ಬರ್ತೀಯಾ? ನೀನೇ ಬಾ ಹೊಸಕೋಟೆ ಜಾತ್ರೆಗೆ ಅವನು ಹೇಳು. ಹೊಸಕೋಟೆ ಜಾತ್ರೆಗೆ ನೆಕ್ಸ್ಟ್ ತಿಂಗಳು ಬಂದ್ಬಿಡು ಅವನು. ಹ್ಞೂ ಸರಿ ಆಯ್ತು ಬರ್ತೀನಿ ಬಿಡು. ಏನು ಕೊಡಿಸ್ತೀಯ ಬಂದ್ರೆ? ಪಟಾಕಿ ಎತ್ಕೊಂಡಿದ್ಯಾ? ಕೊಂಡು ನಾನು ಕೆತ್ಕೊಂಡು ಹೋಗ್ತೀನಿ. 1-2 ಕೊಡು ಪರವಾಗಿಲ್ಲ. ಹಂಚ್ಬಿಡ್ತೀನಿ ಇವಾಗ. ಹಂಚ್ಬಿಡ್ಲಾ? ಬಾಯ್ ಬಾಯ್ ಲಕ್ಕಿ ಬಾಯ್ ಬಾಯ್. ಇನ್ನೊಂದೇ ಒಂದು ಕೊಡು ಟಪ್ ಅನ್ಸ್ತೀನಿ. ಅನ್ಸ್ಲಾ? ಅಂದೇ ಇಲ್ಲ ಅದು. ನಾವು ಹೋಗ್ತಾ ಇದ್ದೀವಿ. ನಮ್ಮಮ್ಮ ಸ್ಕೂಟಿಲಿ ಬರ್ತಾರೆ, ನಾನು ನಮ್ಮ ಅಣ್ಣ ಗಾಡೀಲಿ. ನಮ್ಮ ಅಜ್ಜಿ ಇಲ್ಲೇ ಇರ್ತಾರೆ ಇವತ್ತು. ಹೋಗ್ತಾ ಇದ್ದೀವಿ. ಗೈಸ್ ಈಗ ತಾನೇ ಬಂದ್ವಿ ನಾವು. ಎಲ್ಲರೂ ಹೋದ್ವಿ. ನಮ್ಮ ದೊಡ್ಡಮ್ಮ ಅವರೆಲ್ಲ ಹೋದ್ರು. ನಮ್ಮ ಅಜ್ಜಿ ಮಾತ್ರ ಅಲ್ಲೇ ಇದ್ದಾರೆ, ಯಾಕಂದರೆ ಇವತ್ತು ಕುರುಕ್ಷೇತ್ರ ನಾಟಕ ಮಾಡ್ತಿದ್ದಾರೆ. ಇದೆಲ್ಲ ಆದಮೇಲೆ ನೈಟ್ ಟೈಮ್ ನಾಟಕ ಮಾಡ್ತಾರೆ ಅಲ್ಲಿ. ಸೊ ಎಲ್ಲರೂ ಅಲ್ಲೇ ಇದ್ದಾರೆ. ಸ್ವಲ್ಪ ಜನ ಅಂದರೆ ಅಜ್ಜಿಗಳು ತಾತಂದಿರು ಮಾತ್ರ ಅಲ್ಲೇ ಇದ್ದಾರೆ. ನಾವು ಮಾತ್ರ ಎಲ್ಲ ಹೊರಟು ಬಂದ್ವಿ. ನಮಗಂತೂ ತುಂಬ ಖುಷಿ ಆಯಿತು. ರಾಮಕೋಟೆಗೆ ಹೋಗಿದ್ವಿ. ತುಂಬ ವರ್ಷನೇ ಆಗೋಗಿತ್ತು ನೋಡಿ. ತುಂಬ ಖುಷಿ ಆಯಿತು ಗೈಸ್. ಅಷ್ಟೇ ಗೈಸ್. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.